ಅರ್ಜೆಂಟಾಗಿ ಹಾಕಕ್ ಹೋಗಿ ನಮ್ಮ ದೊಡ್ಡಮ್ಮವ್ರ ಬಿದ್ದಲ್ಲಿ ಹಾಕ್ಬಿಟ್ಟೆ ಗೈಸ್. ಅದಕ್ಕೆ ನಮ್ಮ ಅಮ್ಮ ಸರಿಯಾಗಿ ಹೋಗಿತ್ತು ನೋಡಿ ಈ ವಿಡಿಯೋ ಎಷ್ಟು ಫನ್ ಆಗಿದೆ ಅಂತ. ಸತ್ಯ ಹೇಳ್ರಿ ಜನಗಳಿಗೆ ಗೊತ್ತಾಗ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂದ್ರೆ ನೀವು ಇಷ್ಟ ದಿನ ನನ್ನ ವ್ಲಾಗ್ಸ್ ನ ಮಿಸ್ ಮಾಡ್ಕೊಂತಿದ್ದೀರಾ ಅನ್ಕೊಂಡು ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಅಲ್ಲಿ ಹೋಗಿ ರಕ್ಷಿತ ಯೋಗೀಶ್ ಅಂತ ಬರುತ್ತೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಳಗ್ಗೆ ಎದ್ಬಿಟ್ಟು ಮನೆ ಎಲ್ಲ ಕ್ಲೀನ್ ಮಾಡಿ ಬೆಲ್ಲ ಆಗಿ ದೇವ್ರ ಪೂಜೆ ಮಾಡ್ಬಿಟ್ಟು ನಮ್ಮ ದೊಡ್ಡಮ್ಮರ ಮನೆಗೆ ಏನ್ ತಿಂಡಿ ಅಂತ ಕೇಳಕ್ ಹೋದ್ರೆ ಮುದ್ದೆ ಮಾಡೈತೆ ಗೈಸ್ ಬೆಳಗ್ಗೆನೆ. ಇಮೋಷನಲ್ ಡ್ಯಾಮೇಜ್ ಏನು ಮಾಡಕ್ಕಾಗಲ್ಲ, ನಾನ್ ಮಾಡ್ಕೊಳಕ್ಕಾಗಲ್ಲ ಅಂತ ಅದೇ ತಿನ್ಬಿಟ್ಟು ಈಚೆಗೆ ಬಂದೆ ನೋಡಿ ಗೈಸ್. ಇದು ಎಷ್ಟು ಚೆನ್ನಾಗಿ ಕಡ್ಲೆ ಇಕ್ಕಿದ್ರೆ ಹೆಂಗ್ ತಿಂತೈತೆ ಅಂತ. ಗೋವಿಂದ ಕಡ್ಲೆ ಗೋವಿಂದ. ಸಾಕು ಬಿಡ್ರಿ, ಎಷ್ಟು ತಿಂತೀರಾ? ನಮ್ಮನೆ ಕಡ್ಲೆ ಅದು ನೋಡ್ ಚೆಲ್ಲದ. ಯಾರನ್ನ ನಿಂಗೆ ಹೊಡಿತವ್ರ? ನಿಧಾನಕ್ಕೆ ತಿನ್ನು. ಹೆಂಗೋ ನೆಮ್ಮದಿಯಾಗಿ ಮಲ್ಕಂತಿದ್ದೆ ಗೈಸ್. ಒಳಗ್ ಬಂದು ನಮ್ಮ ಅಮ್ಮ ನೋಡ್ರಿ ಎಷ್ಟು ಕ್ವಾಟ್ಲೆ ಕೊಡುತ್ತೆ ಅಂತ ನನ್ ಮೇಲೆ ಬಂದು ಮಲ್ಕೊಂಡೈತೆ. ಅಮ್ಮ ನೋಡು, ಹುಷಾರಿಲ್ಲ, ಎದಳಮ್ಮ. ಎದಳ್ತೇ ಇಲ್ವಾ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಏನ್ರು ತಂದಿದ್ಯಾ? ಹಾ ನೋಡಂತ ತೋರ್ಸು. ನಿನ್ ಫೋಟೋ ಬೇರೆ ಹಾಕ್ಬಿಟ್ಟವ್ರೆ. ಅಧ್ಯಕ್ಷಗಳಾಗಿಲ್ವಾ? ನೀನೇನು ಅಧ್ಯಕ್ಷ ಅಲ್ಲ. ಓವರಾಗಿ ಆಡ್ಬಾರ್ದು, ಓವರ್ಗಳು ಆಡ್ಬಾರ್ದು, ಓವರಾಗಿ ಆಡ್ಬಾರ್ದಮ್ಮ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಡೈರಿಗೆ ಅರ್ಜೆಂಟ್ ಆಗಿತ್ತು ಅಂತ ಬೀಗ ಹಾಕಕ್ ಹೋಗಿ ನೋಡಿ ಗೈಸ್, ನಮ್ಮಮ್ಮ ಅಲ್ಲೇ ಕ್ಲಾಸ್ ತಗೊಳಕ್ ಆಡ್ತೈತೆ. ನಮ್ದು ಬೀಗನೇ ತೆಗ್ಯಕ್ಕಾಗಿಲ್ಲ, ಲಾಕ್ ಮಾಡಿಬಿಟ್ಟಿದ್ದೀನಿ ನಮ್ಮ ದೊಡ್ಡಮ್ಮವ್ರ ಬೀಗನ. ಅವಲ್ಲ ಸಾರಿ, ನಮ್ಮ ದೊಡ್ಡಮ್ಮವ್ರ ಬೀಗದಲ್ಲಿ ನಮ್ಮನೆ ಬೀಗನ ಲಾಕ್ ಮಾಡಿದ್ದೀನಿ. ನಮ್ಮಮ್ಮ ಒಮ್ಮೆ ತುಗ್ಗಿಯುತ್ತೆ ಇವಾಗ ಚೆನ್ನಾಗಿರೋದು. ಆ್ಯಕ್ಚುಲಾಗಿ ಅವ್ರ ಮನೇಲಿ ಐತೆ ನಮ್ಮ ದೊಡ್ಡಮ್ಮ. ನಮ್ಮಮ್ಮ ಯಾಕೆ